Hi, hello, namaskara. Welcome to 90 plus marks video series part 6. I am Adri sir. I am going to teach you a very important 3 marks questions and answers. So, let's begin the class. The first question is here. Explain why and how Bhutto learned archery by himself. ಸ್ವತಃ ಬುಟ್ಟೋ ಯಾವ ರೀತಿ ಒಂದು ಆರ್ಚರ್ನ ಕಲಿತಾನೆ ಮತ್ತು ಯಾಕೆ ಅನ್ನುವಂಥದ್ದನ್ನು ಪ್ರಶ್ನೆ ಕೇಳಿದ್ದಾರೆ. ಒನ್ಸ್ ಬುಟ್ಟೋ ವೆಂಟ್ ಟು ದ್ರೋಣಾಚಾರ್ಯ ಆ್ಯಂಡ್ ರಿಕ್ವೆಸ್ಟೆಡ್ ಹಿಮ್ ಟು ಟೀಚ್ ಆರ್ಚರಿ. ಒಂದು ಸಾರಿ ಏನು ಮಾಡ್ತಾರೆ, ದ್ರೋಣಾಚಾರ್ಯ ಹತ್ತ ಬುಟ್ಟೋ ಹೋಗ್ತಾನೆ. ಹೋಗಿ ಅವರನ್ನು ಏನು ಮಾಡ್ತಾನೆ, ರಿಕ್ವೆಸ್ಟ್ ಮಾಡ್ಕೊಳ್ತಾನೆ ಆರ್ಚರಿನ ಕಲಿಸ್ರಿ ಅಂತೇಳಿ. ದೆನ್ ದ್ರೋಣಾಚಾರ್ಯ ರಿಫ್ಯೂಸ್ ಟು ಅಕ್ಸೆಪ್ಟ್ ಹಿಮ್ ಆ್ಯಸ್ ಅ ಪುಪಿಲ್ ಬಿಕಾಸ್ ಹಿ ಡಿಡ್ ನಾಟ್ ಬಿಲಾಂಗ್ ಟು ಎ ರಾಯಲ್ ಫ್ಯಾಮಿಲಿ. ದ್ರೋಣಾಚಾರ್ಯರು ಇವನನ್ನು ಏನು ಮಾಡ್ತಾರೆ, ತಿರಸ್ಕಾರ ಮಾಡ್ತಾರೆ. ಯಾಕಂತಂದಾಗ ಇವನು ಒಂದು ರಾಯಲ್ ಫ್ಯಾಮಿಲಿಗೆ ಸಂಬಂಧಪಟ್ಟ ಹುಡುಗ ಆಗಿರಲಿಲ್ಲ. ಸೊ ಫೀಲಿಂಗ್ ಹ್ಯುಮಿಲಿಯೇಟೆಡ್ ಬುಟ್ಟೋ ರಿಟರ್ನ್ ಹೋಮ್ ವಿತ್ ಡಿಟರ್ಮಿನೇಷನ್. ಹಾಗಾಗಿ ಒಂದು ಅವನಿಗೇನಾಗ್ತದೆ, ಭಾಳಷ್ಟು ಅಸಹ್ಯ ಆಗ್ತದೆ. ಅದಾದ ನಂತರ ಬುಟ್ಟೋ ಏನು ಮಾಡ್ತಾನೆ, ಮನೆಗೆ ಮರಳಿ ಬರ್ತಾನೆ. ಅಲ್ಲಿ ಕೂಡ ಒಂದು ಭಾಳಷ್ಟು ಡಿಟರ್ಮಿನೇಷನಿಂದ ಏನು ಮಾಡ್ತಾನೆ, ಕಲೀಲಿಕ್ಕೆ ಪ್ರಯತ್ನ ಮಾಡ್ತಾನೆ. ದೆನ್ ಹಿ ಮೇಡ್ ಅ ಸ್ಟೋನ್ ಐಡಲ್ ಆಫ್ ದ್ರೋಣಾಚಾರ್ಯ ಆ್ಯಂಡ್ ಪ್ರಾಕ್ಟೀಸ್ಡ್ ಬಿಫೋರ್ ಇಟ್. ದ್ರೋಣಾಚಾರ್ಯರ ಒಂದು ಕಲ್ಲಿನ ಮೂರ್ತಿಯನ್ನು ಮಾಡಿಕೊಂಡು ಅದ್ರ ಮುಂದ್ಗಡೆ ಏನು ಮಾಡ್ತಾನೆ, ಪ್ರಾಕ್ಟೀಸನ್ನು ಮಾಡ್ತಾನೆ. ವಿತ್ ಗ್ರೇಟ್ ಡೆಡಿಕೇಶನ್, ಬರೀ ಪ್ರಾಕ್ಟೀಸ್ ಮಾಡದೆ, ವಿತ್ ಗ್ರೇಟ್ ಡೆಡಿಕೇಶನ್ ಆ್ಯಂಡ್ ಹಾರ್ಡ್ ವರ್ಕ್ ಹಿ ಮಾಸ್ಟರ್ಡ್ ದ ಆರ್ಟ್ ಆಫ್ ಆರ್ಚರಿ ಆನ್ ಹೀಸ್ ಓನ್. ಸ್ವತಃ ಹೀಗೆ ಏನು ಮಾಡ್ತಾನೆ, ಒಂದು ಭಾಳಷ್ಟು ಡೆಡಿಕೇಶನ್ ಮತ್ತು ಹಾರ್ಡ್ ವರ್ಕ್ನಿಂದ ಕಲಿತಾನೆ ಅನ್ನುವಂಥದ್ದನ್ನು ನಾವು ಇಲ್ಲೇನು ಮಾಡ್ಬೋದು, ನೋಡ್ಬೋದು. ಸೊ ನೆಕ್ಸ್ಟ್ ಕ್ವೆಶನ್ ಈಸ್ ಹಿಯರ್. ವೈ ಡಿಡ್ ದ ಪೀಪಲ್ ಆಫ್ ಬರ್ಲಿನ್ ಚೂಸ್ ಹರ್ ನೇಮ್ ಫಾರ್ ಆ್ಯನ್ ಫ್ರ್ಯಾಂಕ್ ಹೋಮ್. ಇಲ್ಲಿ ಬರ್ಲಿನ ಜನಾಂಗ ಆ್ಯನ್ ಫ್ರ್ಯಾಂಕ್ನವರ ಒಂದು ಹೆಸರನ್ನು ಯಾಕೆ ಚೂಸ್ ಮಾಡ್ತಾರೆ ಅನ್ನುವಂಥದ್ದನ್ನು ಕೇಳಿದ್ದಾರೆ. ದ ಪೀಪಲ್ ಆಫ್ ಬರ್ಲಿನ್ ಚೂಸ್ ಆ್ಯನ್ ಫ್ರ್ಯಾಂಕ್ಸ್ ನೇಮ್ ಟು ಸಿಂಬಲೈಸ್ ರೇಸಿಯಲ್ ಆ್ಯಂಡ್ ಸೋಷಿಯಲ್ ಟಾಲರೆನ್ಸ್. ಸಾಮಾಜಿಕ ಒಂದು ಸಹಿಷ್ಣುತೆ ಮತ್ತು ಒಂದು ಜನಾಂಗೀಯ ಒಂದು ಸಿಂಬಲ್ಗಾಗಿ ಏನು ಮಾಡ್ತಾರೆ, ಇವಳ ಒಂದು ಹೆಸರನ್ನು ಬಳಸ್ಕೊಳ್ತಾರೆ. ಹರ್ ಡೈರಿ ಕ್ರಿಯೇಟೆಡ್ ಅ ಡೀಪ್ ಇಂಪ್ಯಾಕ್ಟ್ ಆನ್ ದ ಜರ್ಮನ್ ಪಬ್ಲಿಕ್. ಈ ಜರ್ಮನ್ ಜನರ ಮೇಲೆ ಏನು ಮಾಡ್ತದೆ, ಭಾಳಷ್ಟು ಡೀಪ್ ಆಗಿರುವಂಥ ಒಂದು ಪ್ರಭಾವವನ್ನು ಈ ಒಂದು ಡೈರಿ ಬೀರ್ತದೆ. ಇಟ್ ಓಪನ್ ದೇರ್ ಐಸ್ ಟು ದ ಕ್ರಿವಾಲಿಟಿ ಆಫ್ ರೇಸಿಯಲ್ ಪರ್ಸಿಕ್ಯೂಷನ್ ಬೈ ದ ನಾಜೀಸ್. ಈ ನಾಜಿ ಜನಾಂಗಗಳಿಂದ ಆಗಿರುವಂಥ ಒಂದು ಕ್ರಿವಾಲಿಟಿಯನ್ನು ಏನು ಮಾಡ್ತದೆ, ಈ ಒಂದು ಕಣ್ಣನ್ನು ತೆರೆಸ್ತದೆ ಅನ್ನುವಂಥದ್ದನ್ನು ಹೇಳ್ಬೋದು. ಇಲ್ಲಿ ಎ ಹೋಮ್ ವಾಸ್ ನೇಮ್ಡ್ ಆಫ್ಟರ್ ಹರ್ ಟು ಪ್ರಮೋಟ್ ಸೋಷಿಯಲ್ ಸರ್ವಿಸ್ ಫಾರ್ ಯಂಗ್ ಪೀಪಲ್. ಹೀಗಾಗಿ ಇವಳ ಒಂದು ಹೆಸರನ್ನು ಏನು ಮಾಡ್ತಾರೆ, ಒಂದು ಸೋಷಿಯಲ್ ಸರ್ವಿಸ್ ಪ್ರಾಮಿಸ್ಗಾಗಿ ಏನು ಮಾಡ್ತಾರೆ, ಹೆಸರನ್ನು ಚೂಸ್ ಮಾಡ್ಕೋತಾರೆ. ದಿಸ್ ವಾಸ್ ಡನ್ ಟು ಹಾನರ್ ಹರ್ ಕರೇಜ್ ಆ್ಯಂಡ್ ಫೈಟ್ ಅಗೇನ್ಸ್ಟ್ ಆ್ಯಂಟಿಸೆಮಿಟಿಸಮ್. ಒಂದು ಆ್ಯಂಟಿಸೆಮಿಟಿಸಮ್ ವಿರುದ್ಧವಾಗಿ ಹೋರಾಡಲಿಕ್ಕೆ ಒಂದು ಧೈರ್ಯ ಮತ್ತು ಒಂದು ಸಾಹಸಕ್ಕೆ ಇವಳ ಹೆಸರನ್ನು ಏನು ಮಾಡ್ತಾರೆ, ಇಲ್ಲಿ ಬಳಸ್ಕೊಳ್ತಾರೆ. ನೆಕ್ಸ್ಟ್, ಅಕಾರ್ಡಿಂಗ್ ಟು ಬಸವಣ್ಣ, ಹೌ ಡಸ್ ಅ ಪುವರ್ ಮ್ಯಾನ್ ಆ್ಯಂಡ್ ರಿಚ್ ಮ್ಯಾನ್ ಎಕ್ಸ್ಪ್ರೆಸ್ ದೇರ್ ಡಿವೋಷನ್ಸ್ ಟು ಗಾಡ್. The Vachana was written by Basavana. The temple and the body was written by Basavana. He says to rich people build temples for Lord Shiva to show their devotion. ಶ್ರೀಮಂತರಾದವರು ಏನು ಮಾಡ್ತಾರೆ, ದೇವಸ್ಥಾನಗಳನ್ನು ನಿರ್ಮಿಸ್ತಾರೆ ತಮ್ಮ ಭಕ್ತಿಯನ್ನು ತೋರಿಸಲಿಕ್ಕೆ. ಬೀಯಿಂಗ್ ಅ ಪುವರ್ ಹಿ ಕುಡ್ ನಾಟ್ ಅಫೋರ್ಡ್ ಟು ಕನ್ಸ್ಟ್ರಕ್ಟ್ ಸಚ್ ಟೆಂಪಲ್ಸ್. ಬಡವನಾದವನು ಇಂಥ ಒಂದು ಗುಡಿಗಳನ್ನು ಕಟ್ಟಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂಥದ್ದನ್ನು ಏನು ಮಾಡ್ತಾರೆ, ಇಲ್ಲಿ ತಿಳಿಸ್ತಾರೆ. So he considered his own body as a temple with legs as pillars and head as the cupola. ಇಲ್ಲಿ ಬಡವರು ಏನು ತಿಳ್ಕೊಳ್ತಾರೆ ಅಂತಂದ್ರೆ, ತಮ್ಮ ದೇಹವೇ ದೇಗುಲ, ಕಾಲುಗಳು ಏನಂತ ಕಂಬಗಳೇ ಕಾಲುಗಳು ಅನ್ನುವಂಥದ್ದನ್ನು ತಿಳ್ಕೊಳ್ತಾರೆ, ಮತ್ತು ತಮ್ಮ ತಲೆಯೇ ಇದನ್ನು ಗೋಪುರ ಅನ್ನುವಂಥ ರೀತಿಯಲ್ಲಿ ಭಾವಿಸ್ತಾರೆ. ಹಿ ಬಿಲೀವ್ ದ್ಯಾಟ್ ಟ್ರೂ ಡಿವೋಷನ್ ಲಾಸ್ಟ್ ಫಾರ್ ಎವರ್ ಈವನ್ ಇಫ್ ಮ್ಯಾನ್ ಮೇಡ್ ಟೆಂಪಲ್ಸ್ ಫಾಲ್. ಇಲ್ಲಿ ಮನುಷ್ಯ ನಿರ್ಮಿಸಿದಂಥ ಗುಡಿಗಳು ಏನಾಗ್ತವೆ, ಬೀಳ್ತವೆ, ಬಟ್ ನಿಜವಾದ ಭಕ್ತಿ ಅನ್ನುವಂಥದ್ದು ಏನಾಗ್ತದೆ, ಕೊನೆಯವರೆಗೂ ಇರ್ತದೆ ಎನ್ನುವಂಥದ್ದನ್ನು ಇಲ್ಲಿ ತಿಳಿಸ್ತಾರೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ಎಕ್ಸ್ಪ್ಲೇನ್ ಹೌ ದ ನರೇಟರ್ ವಾಸ್ ಹಾಂಟೆಡ್ ಬೈ ಮಿಸ್ಟೀರಿಯಸ್ ಪ್ರೆಸೆನ್ಸ್ ವಿತಿನ್ ಹಿಮ್ ಆಫ್ಟರ್ ದ ಸ್ಟೋಲನ್ ಬೋಟ್ ಎಕ್ಸ್ಪೀರಿಯನ್ಸ್. ಇವರು ಯಾರು, ನಮ್ಮ ವಿಲಿಯಂ ವರ್ಡ್ಸ್ವರ್ತರವರು ಯಾವ ರೀತಿಯಾಗಿ ಕೆಲವೊಂದಿಷ್ಟು ಮಿಸ್ಟೀರಿಯಸ್ ಪ್ರೆಸೆನ್ಸ್ಗಳನ್ನು ಬೋಟ್ ಕಳ್ಳತನ ಆದ ನಂತರ ಯಾವ ರೀತಿ ಕನಸುಗಳನ್ನು ಕಾಣ್ತಾರೆ ಅನ್ನುವಂಥ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ದ ರೈಟ್ ಆನ್ಸರ್ ಈಸ್ ಹಿಯರ್ ಇನ್ ದ ಪ್ರಿಲ್ಯೂಡ್. ತಮ್ಮ ಒಂದು ಮುನ್ನುಡಿಯಲ್ಲಿ ಬರೆದುಕೊಳ್ತಾರೆ, ವಿಲಿಯಂ ವರ್ಡ್ಸ್ವರ್ತ್ ರಿಟರ್ನ್ ಹೋಮ್ ಇನ್ ಅ ಸೀರಿಯಸ್ ಮೂಡ್ ಆಫ್ಟರ್ ದ ಬೋಟಿಂಗ್ ಇನ್ಸಿಡೆಂಟ್. ಇವರು ಬೋಟಿಂಗ್ ಇನ್ಸಿಡೆಂಟ್ ಆದ ನಂತರ ತಮ್ಮ ಮನೆಗೆ ಏನು ಮಾಡ್ತಾರೆ, ಮರಳಿ ಬರ್ತಾರೆ. ಹೀಸ್ ಮೈಂಡ್ ವಾಸ್ ಡಿಸ್ಟರ್ಬ್ಡ್ ಬೈ ಅ ಸ್ಟ್ರೇಂಜ್ ಆ್ಯಂಡ್ ಡಿಮ್ ಫೀಲಿಂಗ್. ಇವನ ಒಂದು ಮನಸ್ಸು ಏನಾಗಿರ್ತದೆ,
ಒಂದು ಸ್ಟ್ರೇಂಜ್ ಆಗಿರುವಂಥದ್ದು ಮತ್ತು ಭಾಳಷ್ಟು ಮನಸ್ಸು ಏನಾಗಿರ್ತದೆ ಕುಗ್ಗಿತಗೊಂಡಿರ್ತದೆ, ಅದರಿಂದ ಡಿಸ್ಟರ್ಬ್ ಆಗಿರ್ತಾನೆ. ನೆಕ್ಸ್ಟ್ ಹಿ ಕುಡ್ ನೋ ಲಾಂಗರ್ ಸಿ ಪ್ಲೆಸೆಂಟ್ ಇಮೇಜಸ್ ಆಫ್ ಟ್ರೀಸ್, ಸೀ ಆರ್ ಗ್ರೀನ್ ಫೀಲ್ಡ್ಸ್. ಅದು ಒಂದು ಕೆಟ್ಟ ಘಟನೆ ಆದ ನಂತರ ಅವನಿಗೆ ಯಾವುದೇ ರೀತಿಯಾದಂತಹ ಒಳ್ಳೆಯ ಇಮೇಜಸ್ಗಳೇ ಅವನ ತಲೆಯಲ್ಲಿ ಏನು ಮಾಡಲಿಲ್ಲ, ಬರಲಿಲ್ಲ. ಒಂದು ಖುಷಿಯಾಗಿರುವಂಥ ಯಾವುದೇ ಒಂದು ಕನಸುಗಳಾಗಲಿ ಅವನಿಗೆ ಬೀಳಲಿಲ್ಲ. ಇನ್ಸ್ಟೆಡ್ ಆಫ್ ಹ್ಯೂಸ್ ಮೈಟಿ ಫಾರ್ಮ್ಸ್ ಟ್ರಬಲ್ಡ್ ಹೀಸ್ ಥಾಟ್ಸ್. ಎಲ್ಲದರ ಬಗ್ಗೆ ಕನಸು ಕಂಡಂಥದ್ದು ಯಾವುದು ಅಂತಂದಾಗ ಹ್ಯೂಸ್ ಮೌಂಟೇನ್ಸ್ ಮೈಟಿ ಫಾರ್ಮ್ಸ್ ಟ್ರಬಲ್ಡ್ ಹೀಸ್ ಥಾಟ್ಸ್. ಅವನ ಒಂದು ಮನಸ್ಸನ್ನು ಹದಗೆಡಿಸುವಂಥದ್ದು ಭಾಳಷ್ಟು ಎತ್ತರವಾಗಿರುವಂಥ ಕಪ್ಪು ಪರ್ವತಗಳು ಮತ್ತು ಕೆಲವೊಂದಿಷ್ಟು ಮೈಟಿ ಕಣ್ಣಿಗೆ ಕಾಣದಂಥ ಕೆಲವೊಂದಿಷ್ಟು ಫಾರ್ಮ್ಸ್ಗಳು ಅವನಿಗೆ ಏನಾಗ್ತವೆ, ಕನಸಿನಲ್ಲಿ ಬೀಳ್ತವೆ. ದೀಸ್ ಆರ್ ದ ಫಿಯರ್ಫುಲ್ ಇಮೇಜಸ್ ಕಂಟಿನ್ಯೂ ಟು ಹಾಂಟ್ ಹಿಮ್ ಡ್ಯೂರಿಂಗ್ ದ ಡೇ ಆ್ಯಂಡ್ ಇನ್ ಹೀಸ್ ಡ್ರೀಮ್ಸ್. ಹಗಲಿನ ದಿನ ಅಷ್ಟೇ ಅಲ್ಲದೆ ರಾತ್ರಿಯಲ್ಲೂ ಸಹ ಏನಾಗ್ತದೆ, ಇಂಥ ಒಂದು ಕನಸುಗಳು ಕಂಟಿನ್ಯೂ ಆಗ್ತವೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ಹೌ ಡಸ್ ಚಕ್ರವರ್ತಿ ರಾಜಗೋಪಾಲಾಚಾರಿ ಜಸ್ಟಿಫೈ ದ ಕಿಲ್ಲಿಂಗ್ ಆಫ್ ಕರ್ಣ? ಇಲ್ಲಿ ಕರ್ಣನನ್ನು ಕೊಂದಿರುವಂಥದ್ದನ್ನು ಯಾವ ರೀತಿ ನಮ್ಮ ಈ ಸಿ ರಾಜಗೋಪಾಲಾಚಾರಿಯವರು ಚಕ್ರವರ್ತಿ ರಾಜಗೋಪಾಲಾಚಾರಿಯವರು ಜಸ್ಟಿಫೈ ಮಾಡ್ತಾರೆ ಅನ್ನುವಂಥ ಪ್ರಶ್ನೆಯನ್ನು ಕೇಳಿದ್ದಾರೆ. ಹಿಯರ್ ಅರ್ಜುನ ಕಿಲ್ಡ್ ಕರ್ಣ ಆ್ಯಸ್ ಫಾರ್ ದ ಕಮಾಂಡ್ ಆಫ್ ಕೃಷ್ಣ. ಒಂದು ಕೃಷ್ಣನ ಆಜ್ಞೆಯ ಮೇರೆಗೆ ಅರ್ಜುನನನ್ನು ಕೊಂದವರು ಯಾರು ಕರ್ಣನನ್ನು ಕೊಂದವರು ಯಾರು ಅಂತಂದಾಗ ಅರ್ಜುನ ಆಗಿರ್ತಾನೆ. ದ ಪೋಯಟ್ ಡಸ್ ನಾಟ್ ಬ್ಲೇಮ್ ಅರ್ಜುನ ಫಾರ್ ಹೀಸ್ ಆ್ಯಕ್ಟ್. ಇಲ್ಲಿ ಪೋಯಟ್ರವರು ಸಿ ರಾಜಗೋಪಾಲಾಚಾರಿಯವರು ಯಾವುದೇ ರೀತಿಯಾಗಿ ಅವ್ರ ಮೇಲೆ ಬ್ಲೇಮನ್ನು ಮಾಡ್ತಾ ಇಲ್ಲ. ಬಟ್ ದಿಸ್ ಈಸ್ ಫಾರ್ ಆ್ಯಕ್ಟ್ ಅಂತ ಏನು ಮಾಡ್ತಾರೆ, ಕರೀತಾರೆ. ಅರ್ಜುನ ಈಸ್ ಪೋರ್ಟ್ರೈಡ್ ಆ್ಯಸ್ ನೋಬಲ್ ಆ್ಯಂಡ್ ರೈಟಿಯಸ್. ಯಾವತ್ತೂ ಕೂಡ ಅವನು ಏನಾಗಿರ್ತಾನೆ, ನೋಬಲ್ ಆಗಿರ್ತಾನೆ ಮತ್ತು ಸತ್ಯದ ಕಡೆಗೆ ಏನು ಮಾಡ್ತಾ ಇರ್ತಾನೆ, ಅರ್ಜುನ ನಡೆದುಕೊಳ್ತಾ ಇರ್ತಾನೆ. ಇಟ್ ವಾಸ್ ಲಾರ್ಡ್ ಕೃಷ್ಣ ಹೂ ಎನ್ಕರೇಜ್ಡ್ ಹಿಮ್ ಟು ಅಟ್ಯಾಕ್ ಕರ್ಣ. ಇದೆಲ್ಲವೂ ಆಗಿದ್ದು ಆ ಕೃಷ್ಣನಿಂದ ಆಗಿರುವಂಥದ್ದು ಮತ್ತು ಅವನು ಏನು ಮಾಡ್ತಾನೆ, ಎನ್ಕೌಂಟರನ್ನು ಮಾಡ್ತಾನೆ, ಎನ್ಕರೇಜನ್ನು ಮಾಡ್ತಾನೆ ಅವನನ್ನು ಕೊಲ್ಲು ಅಂತೇಳಿ. ಹಾಗಾಗಿ ಕರ್ಣ ಏನು ಮಾಡ್ತಾನೆ, ಅವನನ್ನು ಕೊಲ್ತಾನೆ. ದೇರ್ ಫಾರ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಬ್ರೇಕಿಂಗ್ ಧರ್ಮ ರೆಸ್ಟ್ ವಿತ್ ಕೃಷ್ಣ ನಾಟ್ ಅರ್ಜುನ. ಇದೆಲ್ಲವೂ ಕೂಡ ಯಾವುದರ ಒಂದು ಧರ್ಮದ ಜೊತೆಗೆ ಹೋಗ್ತದೆ ಅಂತಂದಾಗ ಕೃಷ್ಣ ಹೇಳಿದಂಥ ಒಂದು ಮಾತಿಗೆ ಅರ್ಜುನ ಏನು ಮಾಡ್ತಾನೆ, ನಡೆದುಕೊಳ್ತಾನೆ ಹೊರತು ಇದಕ್ಕೆಲ್ಲವೂ ಕಾರಣ ಯಾರು ಅಂತಂದಾಗ ಕೃಷ್ಣ, ಅದು ಅರ್ಜುನ ಅಲ್ಲ ಅನ್ನುವಂಥದ್ದನ್ನು ಸಿ ರಾಜಗೋಪಾಲಾಚಾರಿಯವರು ಹೇಳ್ತಾರೆ. ಸೊ ನೆಕ್ಸ್ಟ್ ಕ್ವೆಶನ್, ವೆನ್ ಗಾಂಧೀಜಿ ಕೋಟ್ಸ್ ಶೇಕ್ಸ್ಪಿಯರ್ ವಾಟ್ ಆರ್ಗ್ಯುಮೆಂಟ್ ಡಸ್ ಹಿ ವಾಂಟ್ಸ್ ಟು ಸ್ಟ್ರೆಂಥನ್? ಇಲ್ಲಿ ಗಾಂಧೀಜಿಯವರು ಒಂದು ಕೋಟನ್ನು ಶೇಕ್ಸ್ಪಿಯರ್ ಅವ್ರಿಗೆ ಏನು ಮಾಡ್ತಾರೆ, ಹೇಳ್ತಾರೆ. ವಾಟ್ ಆರ್ಗ್ಯುಮೆಂಟ್ ಡಸ್ ಹಿ ವಾಂಟ್ಸ್ ಟು ಸ್ಟ್ರೆಂಥನ್? ಎಸ್, ಹಿಯರ್ ದ ರೈಟ್ ಆನ್ಸರ್ ಈಸ್ ಅಕಾರ್ಡಿಂಗ್ ಟು ಮಹಾತ್ಮ ಗಾಂಧಿ ಎ ಮೋರಲ್ ಆ್ಯಕ್ಷನ್ should have no self-interest behind it. An action done for profit or personal gain is not truly moral. ಗಾಂಧೀಜಿಯವರ ಪ್ರಕಾರ ಒಂದು ನೈತಿಕ ಕೆಲಸ ಅಂತ ಅನ್ನಿಸ್ಕೋಬೇಕಾಗಿತ್ತು ಅಂತಂದಾಗ ಯಾವುದೇ ರೀತಿಯಾಗಿ ಸೆಲ್ಫ್ ಇಂಟ್ರೆಸ್ಟ್ ಇಲ್ಲದೆ ಮಾಡಿರುವಂಥದ್ದನ್ನು ನಾವೇನು ಮಾಡಲಿಕ್ಕೆ ಆಗಂಗಿಲ್ಲ, ಮಾರಲ್ ಆ್ಯಕ್ಷನ್ ಅಂತ ಕರೀಲಿಕ್ಕೆ ಸಾಧ್ಯ ಆಗಂಗಿಲ್ಲ. ಆ್ಯನ್ ಆ್ಯಕ್ಷನ್ ಡನ್ ಫಾರ್ ಪ್ರಾಫಿಟ್ ಆರ್ ಪರ್ಸ್ನಲ್ ಗೇನ್ ಈಸ್ ನಾಟ್ ಅ ಟ್ರೂಲಿ ಮಾರಲ್. ಯಾವುದೇ ರೀತಿಯಾಗಿ ನಾವು ಒಂದು ಪರ್ಸ್ನಲ್ ಸ್ವಂತ ಲಾಭಕ್ಕಾಗಿ ಮತ್ತು ನಮ್ಮ ಒಂದು ಆಸೆಗಾಗಿ ಮಾಡಿದ್ದೆ ಆದರೆ ಅದನ್ನು ಏನಂತ ಕರೆಯೋಂಗಿಲ್ಲ, ಎ ಮಾರಲ್ ಆ್ಯಕ್ಷನ್ ಅಂತ ಕರೆಯೋದಿಲ್ಲ. ದೆನ್ ಲವ್ ಮೋಟಿವೇಟೆಡ್ ಬೈ ಸೆಲ್ಫಿಶ್ ಬೆನಿಫಿಟ್ ಈಸ್ ನಾಟ್ ಅ ಜೆನ್ಯೂನ್ ಲವ್. ಈ ಪ್ರೀತಿ ಅನ್ನುವಂಥದ್ದು ಏನಾಗಿರ್ತದೆ ಅಂತಂದಾಗ ಒಂದು ಸ್ವಂತಿಕೆ ಸೆಲ್ಫಿಶ್ ಬೆನಿಫಿಟ್ಗಾಗಿ ಆಗಿರುವಂಥದ್ದು, ಇದನ್ನು ಜೆನ್ಯೂನ್ ಲವ್ ಅಂತ ಕರೆಯೋಂಗಿಲ್ಲ. ಆನೆಸ್ಟಿ ಪ್ರಾಕ್ಟಿಸ್ಡ್ ಓನ್ಲಿ ಬಿಕಾಸ್ ಇಟ್ ಈಸ್ ದ ಬೆಸ್ಟ್ ಪಾಲಿಸಿ ವಿಲ್ ನಾಟ್ ಲಾಸ್ಟ್ ಫಾರ್ ಲಾಂಗ್. ಆನೆಸ್ಟಿ ಅನ್ನುವಂಥದ್ದನ್ನು ಏನಾಗಿರ್ತದೆ ಇಲ್ಲಿ ಭಾಳಷ್ಟು ಕೊನೆಯವರೆಗೆ ಇರ್ತದೆ. ಹಾಗಾಗಿ ದೇರ್ ಫಾರ್ ಟ್ರೂ ಮಾರಾಲಿಟಿ ಮಸ್ಟ್ ಅರೈಸ್ ಫ್ರಾಮ್ ಪ್ಯೂರ್ ಆ್ಯಂಡ್ ಸೆಲ್ಫ್ಲೆಸ್ ಇಂಟೆನ್ಷನ್ಸ್. ಇಲ್ಲಿ ಯಾವತ್ತೂ ಕೂಡ ಟ್ರೂ ಮಾರಾಲಿಟಿ ಅನ್ನುವಂಥದ್ದು ಯಾವುದೇ ರೀತಿಯಾಗಿ ಸೆಲ್ಫ್ಲೆಸ್ ಇಂಟೆನ್ಷನ್ಸ್ಗಳನ್ನು ಒಳಗೊಂಡಿರ್ತದೆ, ಪ್ಯೂರ್ ಇಂಟೆನ್ಷನ್ಸ್ಗಳನ್ನು ಒಳಗೊಂಡಿರ್ತದೆ ಅನ್ನುವಂಥದ್ದು ಗಾಂಧೀಜಿಯವ್ರು ಏನು ಮಾಡ್ತಾರೆ, ಶೇಕ್ಸ್ಪಿಯರನ್ನು ಕಂಪ್ಯಾರಿಸನ್ ಮಾಡ್ಕೊಂಡು ಏನು ಮಾಡ್ತಾರೆ, ಹೇಳ್ತಾರೆ. ಅಟ್ ಲಾಸ್ಟ್ ಕ್ವೆಶನ್, ಹೌ ಡಿಡ್ ಪಾಶ್ಚರ್ ಡೆವಲಪ್ ದ ಐಡಿಯಾ ಆಫ್ ಇಮ್ಯುನಿಟಿ? ಇಮ್ಯುನಿಟಿಯ ಬಗ್ಗೆ ಲೂಯಿಸ್ ಪಾಶ್ಚರ್ ಅವರು ಯಾವ ರೀತಿ ಒಂದು ಐಡಿಯಾವನ್ನು ಡೆವಲಪ್ಮೆಂಟ್ ಮಾಡ್ತಾರೆ ಅನ್ನುವಂಥದ್ದನ್ನು ತಿಳಿಸ್ತಾರೆ. ಹಿಯರ್ ಲೂಯಿಸ್ ಪಾಶ್ಚರ್ ವಾಸ್ ಟ್ರೈಂಗ್ ಟು ಫೈಂಡ್ ಅ ಕ್ಯೂರ್ ಫಾರ್ ದ ಡೆಡ್ಲಿ
ಡಿಸೀಸ್ ಅಂಥ್ರಾಕ್ಸ್. ಇದು ಸೋ ಮೆನಿ ಟೈಮ್ಸ್ ರಿಪೀಟೆಡ್ ಕ್ವಶನ್ಸ್. ನೀವು 3-4 ಕ್ವಶನ್ ಬ್ಯಾಂಕ್ಗಳನ್ನು ನೋಡ್ಬೋದು, ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ನೋಡ್ಬೋದು. ಅದರಲ್ಲಿ ಕಂಪಲ್ಸರಿಯಾಗಿ ಬಂದಿರುವಂಥ ಒಂದು ಕ್ವಶನ್ ಇದಾಗಿರ್ತದೆ. ಲೂಯಿಸ್ ಪಾಶ್ಚರ್ ವಾಸ್ ಟ್ರೈಯಿಂಗ್ ಟು ಫೈಂಡ್ ಅ ಕ್ಯೂರ್ ಫಾರ್ ಡೆಡ್ಲಿ ಅಂಥ್ರಾಕ್ಸ್. ಈ ಒಂದು ಭಯಾನಕವಾಗಿರುವ ಮಾರಣಾಂತಕವಾಗಿರುವಂಥ ಅಂಥ್ರಾಕ್ಸ್ ರೋಗಕ್ಕೆ ಕ್ಯೂರ್ ಮಾಡಬೇಕಂತೇಳಿ ಭಾಳಷ್ಟು ಪ್ರಯತ್ನ ಮಾಡ್ತಿರ್ತಾರೆ. ಹಿ ಅಬ್ಸರ್ವ್ ದ್ಯಾಟ್ ಎ ಕೌ ಕುಡ್ ನಾಟ್ ಸಫರ್ ಫ್ರಮ್ ಅಂಥ್ರಾಕ್ಸ್ ಟ್ವೈಸ್. ಇಲ್ಲಿರುವಂಥ ಯಾವುದೇ ಒಂದು ಆಕಳಾಗಲಿ ಪ್ರಾಣಿ ಆಗಲಿ 2 ಬಾರಿ ಏನಾಗಲ್ಲ ಅಂಥ್ರಾಕ್ಸ್ ರೋಗಕ್ಕೆ ತುತ್ತಾಗೋದಿಲ್ಲ ಅನ್ನುವಂಥದ್ದನ್ನು ಕಂಡುಹಿಡಿದ್ರು. ದಿಸ್ ಮೇಡ್ ಹಿಮ್ ಥಿಂಕ್ ದ್ಯಾಟ್ ವೀಕ್ ಜರ್ಮ್ಸ್ ಕುಡ್ ಕ್ರಿಯೇಟ್ ಇಮ್ಯುನಿಟಿ. ಈ ವೀಕ್ ಜರ್ಮ್ಸ್ಗಳು ಏನಿರ್ತಾವಲ್ಲ ಇವುಗಳು ಏನು ಮಾಡ್ತವೆ, ಇಮ್ಯುನಿಟಿಯನ್ನು ಕ್ರಿಯೇಟ್ ಮಾಡ್ತವೆ ಅನ್ನುವಂಥದ್ದನ್ನು ಕಂಡುಹಿಡಿದ್ರು. ಈ ಕಂಡಕ್ಟೆಡ್ ಎಕ್ಸ್ಪೀರಿಮೆಂಟ್ಸ್ ಬೈ ಇಂಜೆಕ್ಟಿಂಗ್ ವೀಕ್ ಜರ್ಮ್ಸ್ ಇಂಟು ಸೀಪ್. ಹಾಗಾಗಿ ವೀಕ್ ಜರ್ಮ್ಸ್ಗಳನ್ನು ಏನು ಮಾಡ್ತಾರೆ, ಸೀಪ್ಗಳಿಗೆ ಇಂಜೆಕ್ಟ್ ಮಾಡಿ ಆ ಒಂದು ಎಕ್ಸ್ಪೆರಿಮೆಂಟ್ಗಳನ್ನು ಸಕ್ಸಸ್ಫುಲ್ ಮಾಡ್ತಾರೆ. ದೆನ್ ಹೀಸ್ ಎಕ್ಸ್ಪೆರಿಮೆಂಟ್ ಪ್ರೂವ್ಡ್ ಸಕ್ಸಸ್ಫುಲ್ ಆ್ಯಂಡ್ ಹೆಲ್ಪ್ಡ್ ಡೆವಲಪ್ ದ ಐಡಿಯಾ ಆಫ್ ವ್ಯಾಕ್ಸಿನೇಷನ್ ಆ್ಯಂಡ್ ಇಮ್ಯುನಿಟಿ. ಇದರಿಂದ ಏನಾಗ್ತದೆ, ಒಂದು ವ್ಯಾಕ್ಸಿನೇಷನ್ ಐಡಿಯಾ ಏನಾಗ್ತದೆ ಡೆವಲಪ್ ಆಗ್ತದೆ, ಮತ್ತು ಇಮ್ಯುನಿಟಿ ಯಾವ ರೀತಿ ಗ್ರೋ ಮಾಡಬೇಕು ಅನ್ನುವಂಥದ್ದು ಕೂಡ ಇದರ ಮೂಲಕ ನಾವು ತಿಳಿದುಕೊಳ್ತೇವೆ. ಓಕೆ, ಇಫ್ ದಿಸ್ ವಿಡಿಯೋ ಲೈಕ್ ಟು ಯು, ಪ್ಲೀಸ್ ಕಮೆಂಟ್ ಇನ್ ದ ಬಾಕ್ಸ್ ಆ್ಯಂಡ್ ಪ್ಲೀಸ್ share the video and subscribe to our channel. Thank you for watching.